Freelancing. Freelancing is a term commonly used for a person who is self-employed and is not necessarily committed to a particular employer for long term. ಇದೊಂಥರ ಸ್ವತಂತ್ರ ಪತ್ರಿಕೋದ್ಯಮಿ ಥರ. ವರದಿಗಾರನೂ ಹೌದು, ಪತ್ರಿಕೋದ್ಯಮದಲ್ಲಿ ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡ್ತಾ ಇರ್ಬೋದು, ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇರ್ಬೋದು. ಆದರೆ ಅವನು ಯಾವುದೇ ಒಂದು ಸಂಸ್ಥೆಯ ಕೆಲಸಗಾರನಾಗಿ ದುಡಿತಾ ಇರೋದಿಲ್ಲ. ಅಂದರೆ ಯಾವುದೇ ಒಂದು ಸಂಸ್ಥೆಗೆ ಕಮಿಟ್ ಆಗಿರೋದಿಲ್ಲ, ಬದ್ಧನಾಗಿರೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ಯಾವುದೇ ಸಂಸ್ಥೆ ಕೂಡ ಅವನಿಗೆ ಸ್ಯಾಲ್ರಿ ಅಂದರೆ ಕೊಡೋದಿಲ್ಲ, ಸಂಬಳವನ್ನು ಕೊಡೋದಿಲ್ಲ. ಅವನು ಕಮಿಟ್ ಆಗಿದ್ದರೂ ಕೂಡ ಒಂದು ಪ್ರಾಜೆಕ್ಟ್ ಅಂದರೆ ಒಂದು ಕೆಲಸ ಮುಗಿಯೋವರೆಗೆ ಮಾತ್ರ. ಅವನು ಲಾಂಗ್ ಟರ್ಮ್ ಯಾವ ಸಂಸ್ಥೆಗೂ ಕೂಡ ಕಮಿಟ್ ಆಗಿರೋದಿಲ್ಲ. ಇಂಥವರನ್ನು ನಾವು ಫ್ರೀಲಾನ್ಸರ್ಸ್ ಅಂತ ನಾವು ಹೇಳ್ತೇವೆ, ಫ್ರೀಲಾನ್ಸಿಂಗ್ ಅಂತ ಹೇಳ್ತೇವೆ ಈ ರೀತಿಯ ಪತ್ರಿಕೋದ್ಯಮವನ್ನು. ಇದು ಸ್ವತಂತ್ರ ಪತ್ರಿಕೋದ್ಯಮ ಅಂತ ನಾವು ಕೂಡ ಹೇಳ್ಬೋದು. An employer posts projects for you. You would have to bag on it so you can get paid for your service. ಇಲ್ಲಿ ಒಂದು ಸಂಸ್ಥೆ, ಒಂದು ಸುದ್ದಿ ಸಂಸ್ಥೆ ಆಗಿರ್ಬೋದು ಅಥವಾ ಕೆಲವು ಏಜೆನ್ಸಿಗಳಾಗಿರ್ಬೋದು, ಅಲ್ಲಿ ಅವರು ಕೆಲವು ಪ್ರಾಜೆಕ್ಟ್ಗಳನ್ನು ನಿಮಗೆ ಆಫರ್ ಮಾಡ್ತಾರೆ. ಟ್ರಾನ್ಸ್ಲೇಷನ್ ಆಗಿರ್ಬೋದು, ಕಂಟೆಂಟ್ ಪ್ರೊವೈಡಿಂಗ್ ಆಗಿರ್ಬೋದು, ಅಥವಾ ಬೇರೆ ಡಬ್ಬಿಂಗ್ ಆಗಿರ್ಬೋದು, ಯಾವುದೇ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳು. ಅದು ನಿಮಗೆ ಯಾವ ಭಾಷೆಯಲ್ಲಿ ಹೋಲ್ಡ್ ಇದೆ, ನಿಮ್ಮ ಸ್ಟ್ರೆಂತ್ ಯಾವುದು, ಅದಕ್ಕೆ ಅನುಗುಣವಾಗಿ ನೀವು ಆ ಪ್ರಾಜೆಕ್ಟ್ಗಳನ್ನು ಆರಿಸಿಕೊಳ್ತೀರಿ. ಈ ಪ್ರಾಜೆಕ್ಟ್ಗಳನ್ನು ಆರಿಸಿಕೊಳ್ಳುವಾಗ ಕೂಡ ಸ್ಪರ್ಧೆ ಇರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಪ್ರಾಜೆಕ್ಟನ್ನು ಆದಷ್ಟು ಬೇಗ ಎಲ್ಲರಿಗಂತಲೂ ಬೇಗ ಮಾಡಿಕೊಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಅವಕಾಶ ಸಿಗ್ಬೋದು. ಅಥವಾ ನೀವು ಒಂದು ಪ್ರಾಜೆಕ್ಟನ್ನು ಎಲ್ಲರಿಗಿಂತ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತೀರಿ ಅಂತಾದರೆ ನಿಮಗೆ ಅವಕಾಶ ಸಿಗ್ಬೋದು. ಮತ್ತು ನಿಮ್ಮ ಆಲ್ರೆಡಿ ನೀವು ಎಸ್ಟ್ಯಾಬ್ಲಿಷ್ಡ್ ಒಬ್ಬರ ಫ್ರೀಲಾನ್ಸರ್, ನಿಮ್ಮ ಕ್ವಾಲಿಟಿ ಚೆನ್ನಾಗಿದೆ, ಔಟ್ಪುಟ್, ನೀವು ಪ್ರಾಜೆಕ್ಟನ್ನು ಚೆನ್ನಾಗಿ ಮಾಡಿಕೊಡ್ತೀರಿ ಅಂತ ಯಾರಿಗಾದರೂ ನಂಬಿಕೆ ಇದ್ದರೆ ಆಗ ಕೂಡ ನಿಮಗೆ ಅವಕಾಶ ಹೆಚ್ಚಿರ್ಬೋದು. ಇಂಥ ಪ್ರಾಜೆಕ್ಟ್ಗಳನ್ನು ನೀವು ಆರಿಸ್ಕೊಳ್ಬೇಕು. ಕೂಡಲೇ ಅದಕ್ಕೊಂದು ನಿಗದಿತ ಸಮಯವನ್ನು ಕೊಡ್ತಾರೆ. ಅಷ್ಟರೊಳಗಡೆ ನೀವು ಡಿಸಿಷನ್ನ ತೆಗೆದುಕೊಳ್ಬೇಕು, ನಿಮ್ಮ ಟೈಮನ್ನು ನೋಡ್ಕೊಳ್ಬೇಕು, ನಿಮ್ಮ ಸ್ಟ್ರೆಂತನ್ನು ನೋಡ್ಕೊಳ್ಬೇಕು. ಈ ರೀತಿ ಪ್ರಾಜೆಕ್ಟನ್ನು ಆರಿಸ್ಕೊಂಡ ನಂತರ ನೀವು ಆ ನಿಗದಿತ ಅವಧಿಯೊಳಗೆ ಅದನ್ನು ಮುಗಿಸ್ಬೇಕು. ನಿಮ್ಮ ಕೆಲಸಕ್ಕೆ ಸರಿಯಾಗಿ ನಿಮಗೆ ಸಂಬಳ ಅಲ್ಲ, ಪೇಮೆಂಟನ್ನು ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ಎ ಸರ್ವಿಸ್. ಫಾರ್ ಯುವರ್ ಸರ್ವಿಸ್ ಯು ವಿಲ್ ಗೆಟ್ ಪೇಯ್ಡ್. ಸೊ ಈ ರೀತಿಯ ಕೆಲಸವನ್ನು ನಾವು ಫ್ರೀಲಾನ್ಸಿಂಗ್ ಅಂತ ನಾವು ಹೇಳ್ತೇವೆ. ಕೆಲವು ಪಾಪ್ಯುಲರ್ ಫ್ರೀಲಾನ್ಸಿಂಗ್ ಸೈಟ್ಗಳಿದ್ದಾವೆ, ಜನಪ್ರಿಯ ಫ್ರೀಲಾನ್ಸಿಂಗ್ ಸೈಟ್ಗಳು. ಅಂದರೆ ನಾವು ಅಲ್ಲಿ ಪ್ರಾಜೆಕ್ಟ್ಗಳನ್ನು ಕಾಣ್ಬೋದು, ಪ್ರಾಜೆಕ್ಟ್ಗಳನ್ನು ಆರಿಸ್ಕೊಳ್ಬೋದು. ಮತ್ತು ಈ ಸೈಟ್ಗಳು ಯಾರಿಗಾದರೂ ಟ್ರಾನ್ಸ್ಲೇಷನ್ ಬೇಕಿದೆ, ಅವರ ಸಂಸ್ಥೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಇಂಗ್ಲೀಷಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ, ಅದನ್ನು ಅವರು ಕನ್ನಡಕ್ಕೆ ಕರ್ನಾಟಕದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಕನ್ನಡದಲ್ಲಿ ಬೇಕು, ಅವರಿಗೆ ಗೊತ್ತಿಲ್ಲ. ಅವರು ಯಾರಾದರೂ ಫ್ರೀಲಾನ್ಸರ್ಗಳನ್ನು ಕೈಯಲ್ಲಿ ಮಾಡಿಸ್ಲಿಕ್ಕೆ ತಯಾರಿದ್ದಾರೆ ಹಣವನ್ನು ಕೊಟ್ಟು. ಅವರು ಕೂಡ ಇಂಥ ಸೈಟ್ಗಳನ್ನು ಬಳಸ್ಕೊಳ್ಬೋದು. ಸೊ ದ್ಯಾಟ್ ಅವರಲ್ಲಿ ಆ ಪ್ರಾಜೆಕ್ಟ್ಗಳನ್ನು ಹಾಕ್ಬೋದು. ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಯಾರಾದರೂ ಫ್ರೀಲಾನ್ಸರ್ಸ್ ಅದನ್ನು ತಗೊಂಡು ನಿಗದಿತ ಅಮೌಂಟಿಗೆ ಅದನ್ನು ಮಾಡಿಕೊಡ್ಬೋದು. ಸೊ ಇಂಥ ಒಂದು ಸೌಲಭ್ಯಗಳನ್ನು ಒದಗಿಸುವಂಥ ಸೈಟ್ಗಳಿಗೆ ನಾವು ಫ್ರೀಲಾನ್ಸಿಂಗ್ ಸೈಟ್ ಅಂತ ನಾವು ಹೇಳ್ತೇವೆ. ಅದೊಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾರೆ. ಯಾರಿಗೆ ಅಗತ್ಯತೆ ಇರುವವರಿಗೆ, ಮತ್ತು ಪ್ರಾಜೆಕ್ಟ್ನ ಅಗತ್ಯತೆ ಇರುವವರಿಗೆ, ಮತ್ತು ಕೆಲಸದ ಅಗತ್ಯತೆ ಇರುವವರಿಗೆ. ಸೊ ಟ್ರಾನ್ಸ್ಲೇಷನ್ ಬೇಕಾದವರು ಅದಕ್ಕೆ ಅಪ್ಲೋಡ್ ಮಾಡ್ತಾರೆ. ನಮ್ಮ ಟ್ರಾನ್ಸ್ಲೇಷನ್ ಮಾಡಿ ನಾವು ಹಣ ಗಳಿಸಬೇಕಾದವರು ಫ್ರೀಲಾನ್ಸರ್ಸ್ ಏನು ಮಾಡ್ತಾರೆ, ನಾವು ಪ್ರಾಜೆಕ್ಟ್ಗಳನ್ನು ಆರಿಸ್ಕೊಂಡು ಅದನ್ನು ಮಾಡಿಕೊಡ್ತೇವೆ. ಸಂಸ್ಥೆಯವರು ಆ ಯಾವುದಾದ್ರೂ ಸೈಟ್ನ ಮುಖಾಂತರ ನಮಗೆ ಹಣವನ್ನು ಪಾವತಿಸ್ತಾರೆ. ನಮ್ಮ ಖಾತೆಗೆ ನೇರವಾಗಿ ಹಣ ಬಂದು ಬೀಳ್ತದೆ. ಇಂಥ ಒಂದು ಕೆಲಸ. ದೆರ್ ಆರ್ ಮೆನಿ ಫ್ರೀಲಾನ್ಸಿಂಗ್ ಸೈಟ್ಸ್ ಅಕ್ರಾಸ್ ದ ವರ್ಲ್ಡ್. ಪ್ರಪಂಚದಲ್ಲಿ ಸಾಕಷ್ಟು ಫ್ರೀಲಾನ್ಸಿಂಗ್ ಸೈಟ್ಗಳಿದ್ದಾವೆ. ಆದರೂ ಕೂಡ ಈಗ ಇಂಟರ್ನೆಟ್ ಯುಗದಲ್ಲಿ ಕೆಲವು ವರ್ಷಗಳ ಅವಧಿಯಲ್ಲಿ ಇಂಥ ಫ್ರೀಲಾನ್ಸಿಂಗ್ ಪತ್ರಿಕೋದ್ಯಮ ಅನ್ನುವಂಥದ್ದು ತುಂಬ ಪಾಪ್ಯುಲರ್ ಆಗಿದೆ. ಬಿಕಾಸ್ ಆಫ್ ಮೆನಿ ರೀಸನ್ಸ್. ಒಂದು, ಇಂಟರ್ನೆಟ್ ಹೇಳಿದೆ, ಎಲ್ಲರ ಕೈಯಲ್ಲೂ ಆ್ಯಂಡ್ರಾಯ್ಡ್ ಫೋನ್ ಇದೆ, ಹೆಚ್ಚಿನ ಜನರ ಹತ್ರ ನಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ಮತ್ತು ಫುಲ್ ಟೈಮ್ ಎಂಪ್ಲಾಯಿಗಳನ್ನು ಅಪಾಯಿಂಟ್ ಮಾಡ್ಕೊಳ್ಳೋ ಬದಲು ಫ್ರೀಲಾನ್ಸರ್ಸ್ ಹತ್ರ ಕೆಲಸವನ್ನು ಮಾಡಿಸ್ಬೋದು ಅನ್ನುವಂಥ ಯೋಚನೆ ಮಾಡುವವರು ಕೂಡ ಜಾಸ್ತಿ ಆಗಿದ್ದಾರೆ. ಅದಕ್ಕಾಗಿ ಕೆಲವು ಅಪ್ವರ್ಕ್ ಅಂತ ಒಂದು ವೆಬ್ಸೈಟ್ ಇದೆ. ಈ ಸೈಟ್ಗಳಲ್ಲಿ ಇದು ತುಂಬ ಪಾಪ್ಯುಲರ್. ಸುಮಾರು 12 ಮಿಲಿಯನ್ ಮೆಂಬರ್ಸ್ ಇದ್ದಾರೆ ಇದಕ್ಕೆ. ಸೊ ಇಂಥ ಸೈಟ್ಗಳು ಬೇರೆ ಕೂಡ ಇದ್ದಾವೆ.
ಫ್ರೀಲಾನ್ಸಿಂಗ್ ಸರ್ವಿಸನ್ನು ಒದಗಿಸುವಂಥದ್ದು. ಇಂಡೀಡ್ ಅಂತ ಒಂದಿದೆ, ಫ್ರೀಲಾನ್ಸರ್ ಅಂತ ಒಂದಿದೆ, ಸಿಂಪ್ಲಿ ಹೈರ್ಡ್ ಅಂತ ಒಂದಿದೆ, ಕ್ರಿಯೇಟಿವ್ ಸರ್ಕಲ್ ಅಂತ ಇದೆ. ಇನ್ನೂ ತುಂಬ ಹಲವು ಸೈಟ್ಗಳು ಇಂಥ ಒಂದು ಸರ್ವಿಸನ್ನು ನಮಗೆ ಪ್ರೊವೈಡ್ ಮಾಡ್ತವೆ. ಇದರ ಬಳಕೆಯನ್ನು ನಾವು ಫ್ರೀಲಾನ್ಸರ್ಸ್ ಕೂಡ ಮಾಡ್ಕೊಳ್ಬೋದು. ಯಾರಿಗೆ ಸರ್ವಿಸ್ನ ಅಗತ್ಯ ಇದೆ ಅವರು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೇಗೆ ಸ್ಟಾರ್ಟ್ ಮಾಡೋದು? ನಾನೀಗ ಫ್ರೀಲಾನ್ಸರ್ ಆಗಬೇಕಿದೆ. ಸ್ಟಾರ್ಟ್ ಮಾಡೋದು ಹೇಗೆ? ಒಮ್ಮೆಲೆ ಅದು ಆಗಿಬಿಡೋದಿಲ್ಲ. ಒಂದೇ ಸಲ ನಮಗೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು, ಬೇಕಾದಷ್ಟು ಪ್ರಾಜೆಕ್ಟ್ಗಳು ಬಂದು ಬೀಳ್ತವೆ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ನಿಧಾನವಾಗಿ ಆರಂಭಿಸಬೇಕು. ಅಂದರೆ ಯು ಹ್ಯಾವ್ ಟು ಪ್ರೂವ್ ಯುವರ್ ಸ್ಟ್ರೆಂತ್ ಫಸ್ಟಿಗೆ ವಿತ್ ಫ್ಯೂ ಪ್ರಾಜೆಕ್ಟ್ಸ್ ಇನ್ ಹ್ಯಾಂಡ್ ಆ್ಯಂಡ್ ಲೆಸ್ ಪೇಮೆಂಟ್ ಕಡಿಮೆ ಇರ್ತದೆ, ಪ್ರಾಜೆಕ್ಟ್ಗಳು ಕಮ್ಮಿ ಬರ್ತವೆ. ನಿಮ್ಮನ್ನು ಅಂದರೆ ನೀವು ಹೊಸಬರು ಅಲ್ಲಿ ಫೀಲ್ಡಲ್ಲಿ, ಸೊ ನಿಮ್ಮನ್ನು ನಂಬುವ ಜನ ಕೆಲವರು ಇರ್ತಾರೆ, ನೀವು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅಲ್ಲ, ಹಾಗಾಗಿ ಪ್ರಾಜೆಕ್ಟ್ಗಳು ಕಮ್ಮಿ ಇರ್ತವೆ. ಪೇಮೆಂಟ್ ಕೂಡ ನಾವು ಹೈ ಪೇಮೆಂಟನ್ನು ಕೇಳಲಿಕ್ಕಾಗೋದಿಲ್ಲ, ಯಾಕೆಂದರೆ ದೇ ಡೋಂಟ್ ಬಿಲೀವ್ ಅವರ್ ಕ್ವಾಲಿಟಿ ಅಲ್ವಾ. ಹಾಗಾಗಿ ಯು ಹ್ಯಾವ್ ಟು ಪ್ರೂವ್ ಯುವರ್ ಕ್ವಾಲಿಟಿ. ಕ್ರಿಯೇಟ್ ಕಾಂಟ್ಯಾಕ್ಟ್ಸ್. ಓಕೆ, ನಿಧಾನವಾಗಿ ಪ್ರಾಜೆಕ್ಟ್ಗಳನ್ನು ಆರಂಭಿಸಿ, ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಿ. ಯೂಸ್ ರಿಲೇಟೆಡ್ ವೆಬ್ಸೈಟ್ ಫಾರ್ ದ ಪರ್ಪಸ್. ಅಲ್ಲಿ ವೆಬ್ಸೈಟ್ಗಳನ್ನು ಬಳಸಿ, ವೆಬ್ಸೈಟ್ಗಳಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿ. ಜೊತೆಗೆ ಪರ್ಸನಲ್ ಕಾಂಟ್ಯಾಕ್ಟ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಕೆಲವರೆಲ್ಲ ಯಾಕೆಂತ ಹೇಳಿದ್ರೆ ಫ್ರೀಲಾನ್ಸಿಂಗನ್ನು ಮಾಡ್ತಾರೆ, ಆದರೆ ಇಂಥ ವೆಬ್ಸೈಟ್ಗಳನ್ನೇ ಬಳಸೋದಿಲ್ಲ. ಅವರು ಪರ್ಸನಲ್ ಕಾಂಟ್ಯಾಕ್ಟ್ಗಳ ಮುಖಾಂತರನೇ ಅಂದರೆ ಯಾರು ಫ್ರೀಲಾನ್ಸ್ ಇದನ್ನು ಟ್ರಾನ್ಸ್ಲೇಷನ್ ಅಥವಾ ಅವರಿಗೆ ಬೇಕಾದ ಜಾಬನ್ನು ಮಾಡ್ತಾರೆ ಅವರ ಕಾಂಟ್ಯಾಕ್ಟ್ಗಳನ್ನು ಇಟ್ಕೊಂಡಿರ್ತಾರೆ. ಒಂದು 10 ಜನ 50 ಜನ ಎಷ್ಟೋ ಜನ ಅವರಿಗೆ ಬೇಕಾದ, ಅವರ ಸಂಸ್ಥೆ ಎಷ್ಟು ದೊಡ್ಡದಿದೆ ಅದಕ್ಕೆ ತಕ್ಕ ಹಾಗೆ ಅವರು ಹೀಗೆ ಫೋನ್ ಕಾಲ್ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ, ಇಮೇಲ್ ಮುಖಾಂತರನೇ ಅವರ ಕೆಲಸವನ್ನು ಮಾಡ್ಕೊಳ್ತಾರೆ. ಆ ರೀತಿ ಕೂಡ ಇದೆ. ಹಾಗಾಗಿ ನಮಗೆ ಪರ್ಸನಲ್ ಕಾಂಟ್ಯಾಕ್ಟ್ ಕೂಡ ತುಂಬ ಇಂಪಾರ್ಟೆಂಟ್. ಯಾರದಾದರೂ ನಂಬಿಕೆ ವಿಶ್ವಾಸವನ್ನು ನಾವು ಗಳಿಸಬೇಕು. ಅದು ಒಬ್ಬ ವ್ಯಕ್ತಿ ಅಥವಾ ಕೆಲವು ವ್ಯಕ್ತಿಗಳದ್ದಾದರೆ ಅದು ತುಂಬ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಯಾವಾಗಲೂ ಕೂಡ ಅವರು ನಮಗೆ ಪ್ರಾಜೆಕ್ಟನ್ನು ಬೇಗ ಕೊಡ್ತಾರೆ. ವೆಬ್ಸೈಟ್ಗಳಲ್ಲಿ ಹಾಗಲ್ಲ, ಅವರು ನಿಮ್ಮ ಮುಖ ನೋಡೋದಿಲ್ಲ, ನಿಮ್ಮ ಪ್ರೊಫೈಲ್ ಮಾತ್ರ ನೋಡ್ತಾರೆ. ಹಾಗಾಗಿ ಕೆಲವೊಮ್ಮೆ ನಿಮಗೆ ನಿಮ್ಮ ಕ್ವಾಲಿಟಿಯನ್ನು ಪ್ರೂವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಡಿಲೇ ಆಗ್ಬೋದು. ನಮಗೆ ಬೇಕಾದ ಯೂಸ್ ರಿಲೇಟೆಡ್ ವೆಬ್ಸೈಟ್ ಫಾರ್ ದ ಪರ್ಪಸ್. ಇದಕ್ಕೋಸ್ಕರ ವೆಬ್ಸೈಟ್ಗಳನ್ನು ಬಳಸಿ. ಪ್ರಿಪೇರ್ ಸ್ಟ್ರಾಂಗ್ CV. ನಿಮ್ಮ ಸ್ಟ್ರಾಂಗ್ CVಯನ್ನು ಪ್ರಿಪೇರ್ ಮಾಡಿ. ಮೆನ್ಷನ್ ಯುವರ್ ಸ್ಟ್ರೆಂತ್ಸ್. ಇದರಲ್ಲಿ ಫ್ರೀಲಾನ್ಸಿಂಗಲ್ಲಿ ನಿಮ್ಮ CV ತುಂಬ ಕ್ರೂಷಿಯಲ್ ಆಗಿರ್ತದೆ. ಬಿಕಾಸ್ ದೇ ವಾಂಟ್ ಟು ನೋ ನಾಟ್ ಯುವರ್ ಫೇಸ್ ಬಟ್ ಯುವರ್ ಸ್ಟ್ರೆಂತ್. ಅಂದರೆ ನಿಮ್ಮಲ್ಲಿ ಕೆಲವರು ಟ್ರಾನ್ಸ್ಲೇಷನ್ ಭಾಷಾಂತರದಲ್ಲಿ ತುಂಬ ಚೆನ್ನಾಗಿರ್ಬೋದು. ಭಾಷಾಂತರದಲ್ಲಿ ಯಾವ ಭಾಷೆಯಿಂದ, ಕನ್ನಡದಿಂದ ಇಂಗ್ಲೀಷಲ್ಲಿ ನಿಮಗೆ ಇಷ್ಟ ಆಗಿರ್ಬೋದು, ಅಥವಾ ತುಂಬ ಚೆನ್ನಾಗಿ ಅಭ್ಯಾಸ ಇರ್ಬೋದು, ಎಕ್ಸ್ಪೀರಿಯೆನ್ಸ್ ಇರ್ಬೋದು. ಅಥವಾ ಕೆಲವರಿಗೆ ಇಂಗ್ಲೀಷಿಂದ ಕನ್ನಡ ಕಂಫರ್ಟೇಬಲ್ ಅಂತ, ಇಂಗ್ಲೀಷಿಂದ ಕನ್ನಡ ತುಂಬ ಚೆನ್ನಾಗಿ ಮಾಡ್ಬೋದು. ಅಥವಾ ಕೆಲವರಿಗೆ ಬೇರೆ ಭಾಷೆಗಳು ಗೊತ್ತಿರ್ಬೋದು, ಯಾವುದೋ ಫ್ರೆಂಚ್ ಇರ್ಬೋದು ಅಥವಾ ಸ್ಪ್ಯಾನಿಷ್ ಇರ್ಬೋದು, ಬೇರೆ ಕೊರಿಯನ್ ಲ್ಯಾಂಗ್ವೇಜ್ ಕೂಡ ಗೊತ್ತಿರುವವರು ಕೂಡ ಇದ್ದಾರೆ. ಸೊ ಅಂಥವರಿಗೆ ಅವಕಾಶ ಜಾಸ್ತಿ. ಹೀಗೆ ನಮ್ಮ ಸ್ಟ್ರೆಂತ್ ಯಾವುದು? ಭಾಷಾಂತರ ಮಾಡ್ತೀರಾ, ಕಂಟೆಂಟ್ ಪ್ರೊವೈಡ್ ಮಾಡ್ತೀರಾ, ಡಬ್ಬಿಂಗ್ ಮಾಡ್ತೀರಾ ಅಥವಾ ವಾಯ್ಸ್ ಓವರ್ ಕೊಡ್ತೀರಾ? ಈ ರೀತಿ ನಮ್ಮ ಸ್ಟ್ರೆಂತ್ ಯಾವುದು, ನಮ್ಮ ಲ್ಯಾಂಗ್ವೇಜ್ ಹೋಲ್ಡ್ ಯಾವುದರ ಮೇಲೆ ಇದೆ, ಮತ್ತು ನಮಗೆ ಎಷ್ಟು ಟೈಮ್ ಬೇಕಾಗ್ತದೆ, ಮತ್ತು ಇದೆಲ್ಲವನ್ನು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್, ನಮ್ಮ ಹಿಂದಿನ ಎಕ್ಸ್ಪೀರಿಯನ್ಸ್. ಸೊ ಇದೆಲ್ಲವನ್ನು ನಾವು ಅಲ್ಲಿ ಮೆನ್ಷನ್ ಮಾಡಬೇಕು. ಅದು ಸ್ಟ್ರಾಂಗ್ CV ಆಗಿರಬೇಕು. ಯಾಕೆಂತ ಹೇಳಿದ್ರೆ ಅವರ ಇಂಪ್ರೆಷನ್ ಮೂಡಿಸಬೇಕು. ಯಾರಾದರೂ ನಮ್ಮ CVಯನ್ನು ನೋಡಿದಾಗ ಓಕೆ, ನನ್ನ ಪ್ರಾಜೆಕ್ಟನ್ನು ಇವರು ಮಾಡಿಕೊಡ್ಬೋದು ಅಂತ ಅವರಿಗೆ ಅನಿಸ್ಬೇಕು. ಆಗ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ಪ್ರಾಜೆಕ್ಟನ್ನು ಕೊಡ್ತಾರೆ. ಅದರ್ವೈಸ್ ನಿಮ್ಮ CV ಚೆನ್ನಾಗಿಲ್ಲ ಅಥವಾ CV ನೀವು ಹೇಗೆ ಡಿಸೈನ್ ಮಾಡಿರ್ತೀರ ಅದು ತುಂಬ ಕೆಟ್ಟದಾಗಿದೆ ಅಂತ ಹೇಳಿದರೆ ನಿಮಗೆ ಸ್ಟ್ರೆಂತ್ ಇದ್ದರೂ ಕೂಡ ಕೆಲವೊಮ್ಮೆ ಅವಕಾಶ ಸಿಗದೆ ಹೋಗ್ಬೋದು. ಆಸ್ಕ್ ಸಜೆಷನ್ಸ್ ಫ್ರಮ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ವರ್ಕ್ ಪ್ಲೇಸ್. ಸಜೆಷನನ್ನು ಕೇಳಿ ನಿಮ್ಮ ಸ್ನೇಹಿತರ ಹತ್ರ, ಫ್ಯಾಮಿಲಿಯಲ್ಲಿ ಮತ್ತು ವರ್ಕ್ ಪ್ಲೇಸಲ್ಲಿ. ನೀವೊಂದು ಯಾವುದೋ ಬೇರೆ ಇದು ಫ್ರೀಲಾನ್ಸಿಂಗಲ್ಲಿ ಒಂದು ಏನು ಅಂತ ಹೇಳಿದ್ರೆ ವಿಶೇಷತೆ ಅಂತ ಹೇಳ್ತಾರೆ, ನೀವು ಬೇರೆ ಕೆಲಸವನ್ನು ಮಾಡ್ತಾ, ಜಾಬನ್ನು ಮಾಡ್ತಾ, ಫುಲ್ ಟೈಮ್ ಜಾಬನ್ನು ಮಾಡ್ತಾ ಇದ್ರ ಜೊತೆಗೆ ಇದನ್ನು ಕೂಡ ಮಾಡ್ಬೋದು ಫ್ರೀ ಟೈಮಲ್ಲಿ. ಸೊ ನಿಮ್ಮ ವರ್ಕ್ ಪ್ಲೇಸಲ್ಲಿ ಸಜೆಷನನ್ನು ಕೇಳಿ. ಹೊಸ ಲ್ಯಾಂಗ್ವೇಜನ್ನು ಕಲಿಯಲಿಕ್ಕೆ ಟ್ರೈ ಮಾಡಿ. ಭಾಷಾಂತರವನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಅಥವಾ ಹೊಸ ಸ್ಕಿಲ್ಗಳನ್ನು ಕಲಿಯಿರಿ. ಸೊ ಇಂಥದ್ದೆಲ್ಲ ಹೆಲ್ಪ್ ಆಗ್ತದೆ. ಡೆವಲಪ್ ನೆಟ್ವರ್ಕ್ ವಿತ್ ಅದರ್ ಫ್ರೀಲಾನ್ಸರ್ಸ್. ಬೇರೆ ಯಾರು ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನೆಟ್ವರ್ಕನ್ನು ಬೆಳೆಸ್ಕೊಳ್ಳಿ. ಬಿಕಾಸ್ ಅವರು ಯಾವುದೋ ಒಂದು ಬೇರೆ ಒಂದು ಸಂಸ್ಥೆಗೆ ಮಾಡ್ತಾ ಇರ್ಬೋದು ಅಥವಾ ಅವರು ಬಳಸ್ತಾ ಇರುವಂಥ ಸ್ಕಿಲ್ ಬೇರೆ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಬೇರೆ ಫ್ರೀಲಾನ್ಸರ್ಸ್ ಜೊತೆ ಕೂಡ ಟಚ್ನಲ್ಲಿ ಇರಿ.
ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ನಂತರ ಸ್ಟಾರ್ಟ್ ಡಿಮಾಂಡಿಂಗ್ ಅಕಾರ್ಡಿಂಗ್ ಟು ಯುವರ್ ಸ್ಟ್ರೆಂತ್. ಸ್ವಲ್ಪ ಅನುಭವವಾದ ನಂತರ ನಿಮಗೆ ಗೊತ್ತಿರ್ತದೆ ನೀವು ಒಳ್ಳೆ ಕ್ವಾಲಿಟಿಯಲ್ಲಿ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಕೊಡ್ತೀರಿ ಅಂಥ ಸಂದರ್ಭ ಬಂದಾಗ ನೀವು ನಿಮ್ಮ ಸ್ಟ್ರೆಂತಿಗೆ ಅನುಗುಣವಾಗಿ ಡಿಮಾಂಡ್ ಮಾಡಿ. ಅದರ್ವೈಸ್ ಬೇಸಿಕ್ಕಿಂದ ಮಾಡ್ತಾ ಹೋದರೆ ನಿಮಗೆ ಲಾಸ್ ಆಗ್ಬೋದು. ಸೊ ನಿಮ್ಮ ಟೈಮ್ ಕೂಡ ಪ್ರೀಷಿಯಸ್ ಆಗಿರ್ತದೆ. ನಿಮಗೆ ಹೆಚ್ಚು ಪ್ರಾಜೆಕ್ಟ್ ಬಂದಾಗ ಮತ್ತು ಕೂಡ ಅವಕಾಶಗಳು ಜಾಸ್ತಿ ಇರ್ತವೆ. ಹಾಗಾಗಿ ನೀವು ಆಗ ಯು ಕ್ಯಾನ್ ಡಿಮಾಂಡ್. ನೀವು ಸ್ವಲ್ಪ ನಿಮ್ಮ ರೇಟ್ ಇದೆಯಲ್ಲ ಅದು ಯಾವ ರೀತಿಯ ಪ್ರಾಜೆಕ್ಟ್ ಅದಕ್ಕೆ ಅನುಗುಣವಾಗಿ ಆ ರೇಟನ್ನು ಹೈಕ್ ಮಾಡ್ತಾ ಹೋಗ್ಬೋದು. ನಿಮ್ಮ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ರೇಟ್ ಜಾಸ್ತಿ ಆದರೂ ಕೂಡ ಫ್ರೀಲಾನ್ಸರ್ಸ್ಗೆ ಕೆಲಸಗಳು ಪ್ರಾಜೆಕ್ಟ್ಗಳು ಬರ್ತವೆ. ವಾಟ್ ಕೈಂಡ್ ಆಫ್ ವರ್ಕ್ಸ್, ಯಾವ ರೀತಿಯ ಕೆಲಸಗಳು? ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾನೆ, ವರ್ಕ್ ಹೇಳ್ತಾ ಇದ್ದಾನೆ, ಯಾವ ರೀತಿಯ ಕೆಲಸಗಳು ಅಂದರೆ ವರ್ಕ್ಸ್ ಅವೈಲೇಬಲ್ ಇನ್ ಫ್ರೀಲಾನ್ಸಿಂಗ್ ಇನ್ಕ್ಲೂಡ್ ಟ್ರಾನ್ಸ್ಲೇಷನ್, ಕಂಟೆಂಟ್ ರೈಟಿಂಗ್, content editing, transcription, graphic designing, data entry and many other. ಈ ರೀತಿ ಭಾಷಾಂತರ ಇರ್ಬೋದು. ನೀವು ಕಂಟೆಂಟ್ ರೈಟಿಂಗ್ ಅಂತ ಹೇಳಿದರೆ ಒಂದು ವೆಬ್ಸೈಟಿಗೆ ಕಂಟೆಂಟನ್ನು ಪ್ರೊವೈಡ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ನ್ಯೂಸ್ ವೆಬ್ಸೈಟ್ ಇದೆ, ದಿನಕ್ಕೆ ಅವರಿಗೆ ಸುಮಾರು 10-15 ನ್ಯೂಸನ್ನು ಚೇಂಜ್ ಮಾಡ್ತಾ ಇರ್ತಾರೆ ಡೆವಲಪ್ಮೆಂಟ್ ಆದ ಹಾಗೆ. ಅದು ಟೆಲಿವಿಷನ್ ಚಾನಲ್ ನೋಡಿಯೋ ಅಥವಾ ಬೇರೆ ಯಾವುದೋ ಸೋರ್ಸಿಂದ ಅವರು ನ್ಯೂಸನ್ನು ತಗೊಂಡು ಅವರಿಗೆ ಬೇಕಾದ ಹಾಗೆ ಅದನ್ನು ಎಡಿಟ್ ಮಾಡಿಕೊಂಡು ಅವರು ಅಪ್ಲೋಡ್ ಮಾಡ್ತಾರೆ. ಸೊ ಇಂಥ ಕಂಟೆಂಟನ್ನು ರೆಡಿ ಮಾಡಿ ಕೊಡುವವರು ಬೇಕು. ಕಂಟೆಂಟ್ ಎಡಿಟಿಂಗ್ ಅಂದರೆ ಕಂಟೆಂಟ್ ರೆಡಿ ಇರ್ತದೆ, ಅದನ್ನು ಎಡಿಟ್ ಮಾಡಿ ಕೊಡುವವರು ಬೇಕು. ಸೊ ಎಡಿಟ್ ಮಾಡಲಿಕ್ಕೆ ಗೊತ್ತಿರುವವರು ಬೇಕಾಗ್ತದೆ. ಸೊ ಟ್ರಾನ್ಸ್ಕ್ರಿಪ್ಷನ್ ಇರ್ಬೋದು, ಅಥವಾ ಇಂಗ್ಲೀಷನ್ನು ಕನ್ನಡದಲ್ಲಿ ಅದು ಕನ್ನಡವನ್ನು ಇಂಗ್ಲೀಷ್ ಆಲ್ಫಾಬೆಟ್ನಲ್ಲೇ ಬರೆದು ಕೊಡುವಂಥವರು, ಗ್ರಾಫಿಕ್ ಡಿಸೈನಿಂಗ್ ಮಾಡುವವರು, ಡೇಟಾ ಎಂಟ್ರಿ ಮಾಡುವವರು, ಈ ರೀತಿ ಬೇರೆ ಬೇರೆ ನಾನು ಹೇಳಿದೆ ವಾಯ್ಸ್ ಓವರ್ ಕೊಡುವವರು, ಡಬ್ಬಿಂಗ್ ಮಾಡುವವರು, ಈ ರೀತಿ ಬೇರೆ ಬೇರೆ ಕೆಲಸ ಅಥವಾ ಸಾಮರ್ಥ್ಯವನ್ನು ಹೊಂದಿರುವವರು ಅವರಿಗೆ ಬೇಕಾಗ್ತದೆ. ಪೇಮೆಂಟ್ ಹೇಗೆ? ಫ್ರೀಲಾನ್ಸಿಂಗ್ನಲ್ಲಿ ಪೇಮೆಂಟ್ ಈಗಂತೂ ತುಂಬ ಆಕರ್ಷಕವಾಗಿದೆ. ಅಂದರೆ ಅದು ಪರ್ ಅವರ್ ಬೇಸಿಸ್ ಇರ್ಬೋದು, ಪರ್ ಮಿನಿಟ್ ಬೇಸಿಸ್ ಇರ್ಬೋದು, ಪರ್ ವರ್ಡ್ ಬೇಸಿಸ್ ಇರ್ಬೋದು. ನಿಮ್ಮ ಅದು ಪ್ರಾಜೆಕ್ಟ್ ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ವಾಯ್ಸ್ ಓವರ್ ಪ್ರಾಜೆಕ್ಟ್ ಅಂತಾದರೆ ಅದು ಪರ್ ಮಿನಿಟ್, ನಿಮ್ಮ ವಾಯ್ಸ್ ಓವರಿಗೆ 5 ನಿಮಿಷ ಇದೆ ಅಂತ ಹೇಳಿದ್ರೆ ಪರ್ ಮಿನಿಟ್ ಎಷ್ಟು ಅಂತ ಕೊಡ್ತಾರೆ. 5 ನಿಮಿಷಕ್ಕೆ ಫಾರ್ ಎಕ್ಸಾಂಪಲ್ ಪರ್ ಮಿನಿಟ್ 150 rupees. 5 ಮಿನಿಟ್ ಅಂತಂದರೆ ನೀವು ಯು ಕ್ಯಾನ್ ಕ್ಯಾಲ್ಕುಲೇಟ್. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ನಿರ್ವಹಿಸುವಂಥ ಕೆಲವು ವೆಬ್ಸೈಟ್ಗಳಿದ್ದಾವೆ. ನೀವು ಬೇರೆ ಬೇರೆ ದೇಶದ ಪ್ರಾಜೆಕ್ಟ್ಗಳು ನಿಮಗೆ ಸಿಗ್ತಾವೆ ಅಂತಂದರೆ ಅವು ದೇ ಪೇ ಇನ್ ಡಾಲರ್ಸಲ್ಲಿ ಕೊಡ್ತಾರೆ. ಆಗ ನಿಮಗೆ ಒಳ್ಳೆಯ ಇನ್ಕಮ್ಮೇ ಬರ್ತದೆ. ಪರ್ ಅವರ್ ಆಗಿರ್ಬೋದು, ಪರ್ ಪೇಜ್ ಆಗಿರ್ಬೋದು, ಪರ್ ಮಿನಿಟ್ ಆಗಿರ್ಬೋದು, ಪರ್ ಪ್ರೊಜೆಕ್ಟ್ ಆಗಿರ್ಬೋದು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅದಕ್ಕೆ ಸಾಧಾರಣತೆ ಮುಗಿಸ್ಲಿಕ್ಕೆ ಟ್ರಾನ್ಸ್ಲೇಷನ್ ಮುಗಿಸ್ಲಿಕ್ಕೆ 1 ತಿಂಗಳು ಬೇಕಿದೆ. ಆ ಥರ ಅಂದರೆ ಫಸ್ಟಿಗೆ ಈ ಪ್ರಾಜೆಕ್ಟಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ವಿ ಹ್ಯಾವ್ ಟು ಎಗ್ರಿ, ನೀವು ಒಪ್ಪಬೇಕು, ನಂತರ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಕೂಡ ಮಾಡುವ ಸಂಸ್ಥೆಗಳಿದ್ದಾವೆ. ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸಮಯವನ್ನು ಹೊಂದಾಣಿಸೋದು ಮತ್ತು ಕಮಿಟ್ಮೆಂಟ್, ಬದ್ಧತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಬದ್ಧತೆ ಅಂದರೆ ಹೇಗೆ? ಸಮಯವನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳಿದರೆ ಇಷ್ಟು ದಿನಕ್ಕೆ, ಈಗ 1 ತಿಂಗಳಿಗೆ ಈ ಕೆಲಸ ಒಂದು ದೊಡ್ಡ ಟ್ರಾನ್ಸ್ಲೇಷನ್ ವರ್ಕ್ ಇದೆ, ಮೇ ಬಿ 100 ಪೇಜಸ್ ಎಷ್ಟೋ ಪೇಜಸ್ ಇದೆ ಅಂದರೆ ಪ್ರತಿದಿನ ನಾನು ಎಷ್ಟು ಸಮಯವನ್ನು ಅದಕ್ಕೆ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡ್ತೇನೆ ಅನ್ನುವಂಥ ಬದ್ಧತೆ. ಮತ್ತೊಂದು ಕಮಿಟ್ಮೆಂಟ್ ಅಂದರೆ ಒಂದು ತಿಂಗಳ ಕೊನೆಯಲ್ಲಿ 30 ಅಥವಾ 31ನೇ ತಾರೀಕು ಅದನ್ನು ಸಬ್ಮಿಟ್ ಮಾಡಬೇಕು ಅಂತಿದ್ದರೆ ಸಬ್ಮಿಟ್ ಮಾಡಲೇಬೇಕು. ಅಥವಾ ಇವತ್ತು ಯಾವುದೋ ಒಂದು ಪ್ರಾಜೆಕ್ಟನ್ನು ಕಳಿಸಿದ್ದಾರೆ 5 o'clock ಅಥವಾ ದಿನದ ಕೊನೆಗೆ ರಾತ್ರಿ 8 ಗಂಟೆಗೆ ಸಬ್ಮಿಟ್ ಮಾಡಬೇಕು ಅಂತಿದ್ದರೆ ಸಬ್ಮಿಟ್ ಮಾಡಲೇಬೇಕು. ಅದು ಏನಂದರೆ ನಿಮ್ಮ ಕಮಿಟ್ಮೆಂಟನ್ನು ತೋರಿಸ್ತದೆ, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟನ್ನು ತೋರಿಸ್ತದೆ. ಸೊ ದ್ಯಾಟ್ ದೇ ಗೆಟ್ ಇಂಪ್ರೆಸ್ಡ್ ಮತ್ತು ಅವರು ಮತ್ತಷ್ಟು ಪ್ರಾಜೆಕ್ಟ್ಗಳನ್ನು ನಿಮಗೆ ಕೊಡ್ತಾರೆ. ಸೊ ನಿಮಗೆ ಅವಕಾಶಗಳು ಜಾಸ್ತಿ ಆಗ್ತವೆ. ದಿಸ್ ಕಾನ್ಸೆಪ್ಟ್ ಈಸ್ ಮೋರ್ ಪಾಪ್ಯುಲರ್ ಇನ್ ಅರ್ಬನ್ ಏರಿಯಾಸ್. ಇದು ನಗರ ಪ್ರದೇಶಗಳಲ್ಲಿ ಈ ಫ್ರೀಲಾನ್ಸಿಂಗ್ ಅನ್ನೋ ಕಾನ್ಸೆಪ್ಟ್ ಜಾಸ್ತಿ ಪಾಪ್ಯುಲರ್. ಯಾಕಿರ್ಬೋದು? ಸಹಜವಾಗಿ ಬಿಕಾಸ್ ಇದಕ್ಕೆ ಒಂದು ಹೈ ಸ್ಪೀಡ್ ಇಂಟರ್ನೆಟ್ ಬೇಕಾಗ್ತದೆ, ಮತ್ತೊಂದು ಎಲೆಕ್ಟ್ರಿಸಿಟಿ ಸಪ್ಲೈ ಸಾಧಾರಣ 24/7 ಬೇಕಾಗ್ತದೆ. ಇದರಿಂದಾಗಿ ಇದು ನಗರ ಪ್ರದೇಶಗಳಲ್ಲಿ ಹೆಚ್ಚು ಪಾಪ್ಯುಲರ್. ಗ್ರಾಮೀಣ ಭಾಗಗಳಲ್ಲಿ ಕೂಡ ಇಂಟರ್ನೆಟ್ ಫೆಸಿಲಿಟಿ ಚೆನ್ನಾಗಿದ್ದರೆ ಈಗ ಅದನ್ನು ಮಾಡುವವರು ತುಂಬ ಜನ ಇದ್ದಾರೆ. ಕೃಷಿ ಇರ್ಬೋದು, ಬೇರೆ ಬೇರೆ ಉದ್ಯೋಗಗಳ ಜೊತೆಗೆ ಫ್ರೀಲಾನ್ಸಿಂಗ್, ಉಳಿದ ಟೈಮಲ್ಲಿ ಫ್ರೀಲಾನ್ಸಿಂಗ್ ಮಾಡುವವರು ಕೂಡ ಇದ್ದಾರೆ. ಸೊ ಇದು ಈಗಿನ ಕೆಲವು ವರ್ಷಗಳಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದರೆ ಫ್ರೀಲಾನ್ಸಿಂಗ್. ಹೆಚ್ಚು ಮಂದಿಗೆ ಸ್ವ ಉದ್ಯೋಗ ಬೇಕು ಅನ್ನುವಂಥವರಿಗೆ ಇದು ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇದೆ.